ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಸೊ ಇನ್ನೊಂದ್ ಕಡೆ ಈಗಾಗಲೇ ಕರ್ನಾಟಕದಲ್ಲಿ ಆಗಸ್ಟ್ 13ರಂದು ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಟಾಳ್ ನಾಗರಾಜ್ ಈಗ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ನಡೆಯುತ್ತೆ, ಬಂದ್ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ 13ಕ್ಕೆ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ, ಬಂದ್ ನಡೆಯುತ್ತೆ, ನಾವು ಬಂದ್ನಿಂದ ಹಿಂದೆ ಸರಿಯಲ್ಲ, ಕರ್ನಾಟಕ ಬಂದ್ ಆಗತ್ತೆ, ಎಲ್ಲರೂ ಬಂದ್ಗೆ ಕೈ ಜೋಡಿಸಬೇಕು ಅಂತ ನ್ಯೂಸ್ 18ಗೆ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಫಾರಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಈಗ? ಆ ಶಿಫಾರಸ್ತನ್ನ ನಾವು ತಿರಸ್ಕರಿಸಬೇಕು ಮತ್ತು ಆ ಶಿಫಾರಸ್ ವಿರುದ್ಧ ಮತ್ತು ಮೇಕೆದಾಟು ಪರವಾಗಿ ಇಡೀ ಅಖಂಡ ಕರ್ನಾಟಕದ ಪರವಾಗಿ ಮಹದಾಯಿ ಕಳಸಾ ಬಂಡೂರಿ ಪರವಾಗಿ ಭಾರಿ ಬಂದ್ 13ನೇ ತಾರೀಕು ನಡೀತಾ ಇದೆ. ಕೆಲವರು ಬಂದ್ ಯಾಕೆ ನೀರ್ ಬಿಟ್ರು, ಯಾವ ನೀರು ಬಿಟ್ರು? ಈಗ ಬೆಂಕಿ ಬಿದ್ದಿದೆ ಕರ್ನಾಟಕಕ್ಕೆ, ಬೆಂಕಿ ಬಿದ್ದಿದೆ. ಅವರೇ ಯೋಚನೆ ಮಾಡ್ಬೇಕೀಗ, ಬಂದ್ ಬೇಡ ಅನ್ನೋರೆಲ್ಲ ಯೋಚನೆ ಮಾಡ್ಬೇಕೀಗ. ಕರ್ನಾಟಕಕ್ಕೆ ಬೆಂಕಿ ಬಿದ್ದಿದೆ. ವಾಟಾಳ್ ನಾಗರಾಜ್ ಅಂದ್ರೆ ಎಷ್ಟು ವರ್ಷದ ಹೋರಾಟ, ನನ್ ಮೇಲೆ ಇವರು ಈ ಅರ್ಥವಿಲ್ಲ ಮಾತುಗಳು. ಖಂಡಿತ ಬಂದ್ ಸಂಪೂರ್ಣ ಆಗುತ್ತೆ. ಓಕೆ, ಈಗ ಕೆಲವರು ನೈತಿಕ ಬೆಂಬಲ ಕೊಟ್ಟರು, ಈ ತರ ಸಮಸ್ಯೆಗಳು ಆಗತ್ತೆ ಅನ್ನುವಂತ ಮಾತುಗಳಿತ್ತು. ನಾಳೆ ಏನಾದ್ರು ಮೀಟಿಂಗ್ ಇದೆಯಾ ಸರ್? ಯಾವ ನೈತಿಕತೆ ಅವೆಲ್ಲ ಬಿಟ್ಬಿಡಿ, ಬಂದಾಗೆ ಆಗುತ್ತೆ, 100ಕ್ಕೆ 100 ಬಂದ್ ಆಗತ್ತೆ. ಇನ್ನು ನೀವು ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಕೈ ಕಟ್ಟು ಕೂತ್ಕೊಳಕಾಗತ್ತೆ. ಇದಕ್ಕೆ ನಾವೇನು ಪ್ರತಿಭಟನೆ ಮಾಡೋದ್ ಬೇಡವಾ? ಪ್ರತಿಭಟನೆ ಆಗತ್ತೆ, ಬಂದ್ ಆಗಿ ಆಗತ್ತೆ. ನಾಳೆ ಏನಾದ್ರು ಮೀಟಿಂಗ್ ಇದೆಯಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನು ಮೀಟಿಂಗ್ ಪ್ರಶ್ನೆ ಈಗಾಗಲೇ ನನ್ಗೆ ಗೊತ್ತು, ನಮ್ಗೆ ಅನ್ಯಾಯ ಆಗತ್ತೆ ಅಂತ ಗೊತ್ತು. ಅದಕ್ಕೆ ಬಂದನ್ನ ನಾವು ಅದ್ಭುತವಾಗಿ 13ನೇ ತಾರೀಕು ಅಂತ ಫಿಕ್ಸ್ ಮಾಡೋದು. ಈಗ ಸಿಎಂ ಮನವಿ ಮಾಡ್ಕೊಂಡ್ರಲ್ಲ ಸರ್, ಬಂದ್ರಿಂದ ಏನು ಪ್ರಯೋಜನ ಇಲ್ಲ, ನಮಗೂ ಕೂಡ ಈಗ ನಮ್ಮ ರಾಜ್ಯಕ್ಕೆ ಏನು ಆಗಬೇಕು ಅದರ ಪರವಾಗಿ ನಾವಿದ್ದೇವೆ, ನಾವು ಯಾವತ್ತೂ ಕೂಡ ನಮ್ಮ ರಾಜ್ಯವನ್ನ ಬಿಟ್ಕೊಡೋದಿಲ್ಲ ಅನ್ನುವ ವಿಚಾರ ಹೇಳಿದ್ರು. ಯಾರು? ಸಿಎಂ ಮನವಿ ಮಾಡ್ಕೊಂಡ್ರಲ್ಲ, ಬಂದಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಅರ್ಥವಿಲ್ಲ. ಆ ಸಿಎಂ ಅದ್ ಯಾಕೆ ಮನವಿ ಮಾಡ್ತಾರೋ ಗೊತ್ತಿಲ್ಲ. ಈಗ ಒಂದೇ ಸಮಕ್ಕೆ ಅವರು ನಮ್ಮ ರಾಜ್ಯ ಒದೀತಾ ಇದಾರೆ. ನೀವ್ ಏನ್ ಮನವಿ ಮಾಡತ್, ನೀವು ಯಾಕೆ ಮನವಿ ಮಾಡ್ತೀರಿ? ಕಾರಣ ಏನು? ಯಾವ ಮನವಿಗೂ ನಾವು ಗೌರವಿಸತಕ್ಕದ್ದಲ್ಲ. ಅವ್ರ ಬಗ್ಗೆ ಗೌರವ ಇದೆ, ಚೀಫ್ ಮಿನಿಸ್ಟರ್ ಬಗ್ಗೆ. ಆದರೆ 100ಕ್ಕೆ 100 13ನೇ ತಾರೀಕು ಹಾಗೆ ಆಗುತ್ತೆ. CWRCಯ ಶಿಫಾರಸಿನ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಈಗ? ಆ ಶಿಫಾರಸ್ತನ್ನ ನಾವು ತಿರಸ್ಕರಿಸಬೇಕು ಮತ್ತು ಆ ಶಿಫಾರಸ್ ವಿರುದ್ಧ ಮತ್ತು ಮೇಕೆದಾಟು ಪರವಾಗಿ ಇಡೀ ಅಖಂಡ ಕರ್ನಾಟಕದ ಪರವಾಗಿ ಮಹದಾಯಿ ಕಳಸಾ ಬಂಡೂರಿ ಪರವಾಗಿ ಭಾರಿ ಬಂದ್ 13ನೇ ತಾರೀಕು ನಡೀತಾ ಇದೆ. ಕೆಲವರು ಬಂದ್ ಯಾಕೆ ನೀರ್ ಬಿಟ್ರು, ಯಾವ ನೀರು ಬಿಟ್ರು? ಈಗ ಬೆಂಕಿ ಬಿದ್ದಿದೆ ಕರ್ನಾಟಕಕ್ಕೆ, ಬೆಂಕಿ ಬಿದ್ದಿದೆ. ಅವರೇ ಯೋಚನೆ ಮಾಡ್ಬೇಕೀಗ, ಬಂದ್ ಬೇಡ ಅನ್ನೋರೆಲ್ಲ ಯೋಚನೆ ಮಾಡ್ಬೇಕೀಗ. ಕರ್ನಾಟಕಕ್ಕೆ ಬೆಂಕಿ ಬಿದ್ದಿದೆ. ವಾಟಾಳ್ ನಾಗರಾಜ್ ಅಂದ್ರೆ ಎಷ್ಟು ವರ್ಷದ ಹೋರಾಟ, ನನ್ ಮೇಲೆ ಇವರು ಈ ಅರ್ಥವಿಲ್ಲ ಮಾತುಗಳು. ಖಂಡಿತ ಬಂದ್ ಸಂಪೂರ್ಣ ಆಗುತ್ತೆ. ಓಕೆ, ಈಗ ಕೆಲವರು ನೈತಿಕ ಬೆಂಬಲ ಕೊಟ್ಟರು, ಈ ತರ ಸಮಸ್ಯೆಗಳು ಆಗತ್ತೆ ಅನ್ನುವಂತ ಮಾತುಗಳಿತ್ತು. ನಾಳೆ ಏನಾದ್ರು ಮೀಟಿಂಗ್ ಇದೆಯಾ ಸರ್? ಯಾವ ನೈತಿಕತೆ ಅವೆಲ್ಲ ಬಿಟ್ಬಿಡಿ, ಬಂದಾಗೆ ಆಗುತ್ತೆ, 100ಕ್ಕೆ 100 ಬಂದ್ ಆಗತ್ತೆ. ಇನ್ನು ನೀವು ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಕೈ ಕಟ್ಟು ಕೂತ್ಕೊಳಕಾಗತ್ತೆ. ಇದಕ್ಕೆ ನಾವೇನು ಪ್ರತಿಭಟನೆ ಮಾಡೋದ್ ಬೇಡವಾ? ಪ್ರತಿಭಟನೆ ಆಗತ್ತೆ, ಬಂದ್ ಆಗಿ ಆಗತ್ತೆ. ನಾಳೆ ಏನಾದ್ರು ಮೀಟಿಂಗ್ ಇದೆಯಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನು ಮೀಟಿಂಗ್ ಪ್ರಶ್ನೆ ಈಗಾಗಲೇ ನನ್ಗೆ ಗೊತ್ತು, ನಮ್ಗೆ ಅನ್ಯಾಯ ಆಗತ್ತೆ ಅಂತ ಗೊತ್ತು. ಅದಕ್ಕೆ ಬಂದನ್ನ ನಾವು ಅದ್ಭುತವಾಗಿ 13ನೇ